ಇವ್ರು ಹೇಳಿದ್ರು ನಮ್ಮ ಎಂ.ಬಿ. ಪಾಟೀಲ್ ಮೀಡಿಯಾ ಸ್ವಲ್ಪ ಲೆಕ್ಕಾಚಾರ ಹಾಕಿ ಫಸ್ಟ್ ಕ್ಲಾಸ್ ಒಂದು ಪ್ರಶ್ನೆ ಕೇಳೋರೆ. ನಮ್ಮ ಜಮೀರ್ ಅವರು ಒಂದು ಫಸ್ಟ್ ಕ್ಲಾಸ್ ಪ್ರಶ್ನೆ ಕೇಳ್ತಾ ಇದ್ದಾರೆ. ಹಂಗೆ ನಾನು ಎರಡೇ ಪ್ರಶ್ನೆ ನಾನು ಹಾಕ್ತಾ ಇರೋದು. ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಎಲ್ಲರಿಗೂ ನಾನು ನವೆಂಬರ್ ಡಿಸೆಂಬರ್ಗೆ ಏನು ಸರ್ಕಾರನ ಪಲ್ಟಿ ಮಾಡಿಸ್ಬಿಡ್ತೀನಿ, ನಾನೇ ಬಂದು ಕೂತ್ಕೊಬಿಡ್ತೀನಿ. ಏನಿದು ನಮ್ಮೂರಲ್ಲಿ ಮಾಡ್ತಾರೆ ಮಡಕೆ, ಏನು ಮಡಕೆನ ಈ ಸರ್ಕಾರ ಬಿದ್ದ ತಕ್ಷಣ ಹೊಡೆದೋಗ್ಬಿಡಕ್ಕೆ ಒಬ್ಬ MLA ನಿಮ್ಮ ಕೈಲಿ ಅಳ್ಳಾಡ್ಸಕ್ಕಾಗಲ್ಲ. ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ, ಈ DK ಶಿವಕುಮಾರ್ ಮುಖಂಡತ್ವದ ಪಕ್ಷದಲ್ಲಿರುವಂತಹ ಸರ್ಕಾರ ಏನು ಮಾಡ್ಲಿಕ್ಕೆ ನಿಮ್ಮ ಕೈಲಿ ಸಾಧ್ಯ ಇಲ್ಲ. ನಿಮ್ಮ ಭ್ರಮೆ, ನಿಮ್ಮ ತಿರುಕನ ಕನಸಿದು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಕಾಂಗ್ರೆಸ್ ಪಕ್ಷ ಒಂದು ದೊಡ್ಡ ಇತಿಹಾಸ ಇದೆ. ಇವತ್ತು ಕಾಂಗ್ರೆಸ್ ಚರಿತ್ರೆ, ನಾನು ಏನು ಈ ವಿಚಾರವನ್ನು ನಾನು ಮಾತಾಡ್ತಾ ಇದ್ದೇನೆ, ನೀವು ನನಗೆ ಉತ್ತರ ಕೊಡೋದು ಬೇಡ. ನಿಮ್ಮ ಬಸವರಾಜ್ ಯತ್ನಾಳ್, ಬಸವನಗೌಡ ಯತ್ನಾಳ್ ಅಂತ ನಮ್ಮ ಎಂ.ಬಿ. ಪಾಟೀಲ್ ಜಿಲ್ಲೆಯವರು, ಮಾಜಿ ಮಂತ್ರಿ, ಅವ್ರು ಪ್ರಶ್ನೆ ಕೇಳೋದಲ್ಲ, ಒಬ್ಬ ಮಂತ್ರಿ ಮುಖ್ಯಮಂತ್ರಿ ಮಾಡ್ಬೇಕಾದ್ರೆ ಇಷ್ಟು ಕೋಟಿ, ಕೋವಿಡ್ ಅಲ್ಲಿ ಇಷ್ಟು 1000 ಕೋಟಿ ಹೊಡೆದಿದ್ದಾರೆ ಅಂತ ಹೇಳಿದ್ರಲ್ಲ, ಅವ್ರಿಗೆ ಯಾಕೆ ಉತ್ತರ ಕೊಡ್ತಾ ಇಲ್ಲ ನೀವು? ನೀವು ಪಾದಯಾತ್ರೆ ಮಾಡ್ಬೇಕಾದ್ರೆ ಫಸ್ಟು ನಿಮ್ಮ ಪಾರ್ಟಿಯವರು ಕೇಳಿರುವಂತ ಪ್ರಶ್ನೆಗಳಿಗೆ ನೀವು ಉತ್ತರ ಕೊಡಬೇಕು. ಮಂತ್ರಿಗಳಿಗೆ ಎಷ್ಟು ಅದು ಲಂಚ ಕೊಡಬೇಕಾಗಿತ್ತು ಅಂತ ಏನು ಹೇಳಿದಲ್ಲ, ನಾನಲ್ಲ ಹೇಳಿದ್ದು, ಇಲ್ಲಿರೋರು ಯಾರು ಹೇಳಿದ್ದಲ್ಲ. ನೀವು ಇದಕ್ಕೆ ಉತ್ತರವನ್ನು ಕೊಡಬೇಕು. ಮಾರಿಷಿಯಸ್ ನಲ್ಲಿ 10,000 ಕೋಟಿ ಅಂತ ಹೇಳಿದ್ರು. ಅದೇನೋ ಅಕೌಂಟ್ ಅಲ್ಲಿ ಬೇರೆ ಹೋಗಿದೆ, RTGS ಅಲ್ಲಿ, ಅದೆಲ್ಲ ನಾವು ಮಾತಾಡ್ತೀವಿ. ವಿಜೇಂದ್ರ ಅವರೇ, ನೀವು ಹೇಳಬೇಕು. ಪಾಪ ನಿಮ್ಮ ಅಧಿಕಾರಿಗಳು, ಮೇಲೆ ಅಧಿಕಾರಿಗಳೆಲ್ಲ ಬಂದು ರೈಡ್ ಗೀಡ್ ಮಾಡಿ ಎಲ್ಲ ಉಮೇಶ್ ಅನ್ನೋರ್ ಮನೆಗೆ ಹೋಗಿ ಎಲ್ಲ ದಾಖಲೆಗಳೆಲ್ಲ ಎತ್ಕೊಂಡು ಹೋಗಿ ಎಲ್ಲ ಮಾಡಿದ್ರಲ್ಲ, ಏನಾಯ್ತು, ಯಾಕಾಯ್ತು, ಇದು ತಾವು ಹೇಳ್ಬೇಕು. ನೀವು ಎಷ್ಟೇ ಪ್ರಯೋಗ ಮಾಡಿಕೊಂಡು, ಯಾರನ್ನಾರು ಪ್ರಯೋಗ ಮಾಡ್ಕೊಳ್ರಿ, ಯಾರನ್ನಾರು ದುರ್ಬಳಕೆ ಮಾಡ್ಕೊಳ್ಳಿ. ಸೋನಿಯಾ ಗಾಂಧಿ ಆಯ್ತು, ರಾಹುಲ್ ಗಾಂಧಿ ಆಯ್ತು, ಚಿದಂಬರಂ ಆಯ್ತು, ಈ DK ಶಿವಕುಮಾರ್ ಆಯ್ತು, ಇನ್ನ ಎಲ್ಲರನ್ನೂ ಹಾಕೊಳ್ಳಿ. ಒಂದು ತಿಳ್ಕೊಳ್ಳಿ, ಕಾಂಗ್ರೆಸ್ ಶಕ್ತಿ ಈ ದೇಶದ ಶಕ್ತಿ, ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ. ಪ್ರತಿಯೊಬ್ಬ ಮೈನಲ್ಲೂ ಕೂಡ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂತ ಕಾಂಗ್ರೆಸ್ನ ನಾಯಕತ್ವ ಇದೆ. ಈ ಕಾಂಗ್ರೆಸ್ಸಿಗರು ಈ ದೇಶಕ್ಕೆ ಈ ರಾಷ್ಟ್ರ ಧ್ವಜವನ್ನು ಎತ್ತಿ ಹಿಡಿದು, ಈ ಕಾಂಗ್ರೆಸ್ ಧ್ವಜವನ್ನು ಎತ್ತಿ ಹಿಡಿದು ಈ ದೇಶವನ್ನು ಆಳಂತ ಶಕ್ತಿ ಮತ್ತೆ ಈ ದೇಶದಲ್ಲಿ ಉದ್ಭವ ಆಗ್ತದೆ. ಇವತ್ತು ಹೆಂಗೆ ಈ ರಾಜ್ಯದಲ್ಲಿ 136 ಸೀಟ್ ಬಂದಿದೆಯೋ, ನಾನು ಹೇಳ್ತಾ ಇದ್ದೀನಿ, ಮತ್ತೆ 2028ಕ್ಕೆ ಈ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ಇದ್ದೇ ಇರ್ತದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ.